ಹಾಯ್ ಗೈಸ್, ನಮಸ್ಕಾರ. ನನ್ನ ಹೆಸರು ಭಾಸ್ಕರ್ ರೆಡ್ಡಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್, ಬ್ಯಾಂಗ್ಳೂರು. ಈಗ ನೀವು ನೋಡ್ತಾ ಇರೋ ಕಂಟ್ರೋಲರ್ ಏನು ಅಂತ ಹೇಳಿದ್ರೆ 2 ಅಂಡರ್ಗ್ರೌಂಡ್ ಟ್ಯಾಂಕ್ಸ್, 1 ಓವರ್ ಹೆಡ್ ಟ್ಯಾಂಕ್. ಈ ರೀತಿ ಕಂಟ್ರೋಲ್ ಮಾಡುವಂಥ ಸಿಸ್ಟಮ್ ಇದು. ಈ ಸೈಟಲ್ಲಿ ಬಂದ್ಬಿಟ್ಟು 2 ಮೋಟ್ರ್ ಇರುತ್ತೆ. 2 ಮೋಟ್ರಿಗೆ ಸಂಬಂಧಪಟ್ಟಿರುವಂಥದ್ದು ಪಂಪ್ 1 ಮತ್ತು ಪಂಪ್ 2 ಇರುತ್ತೆ. ಇಲ್ಲಿ 2 ಅಂಡರ್ಗ್ರೌಂಡ್ ಟ್ಯಾಂಕ್ನ ಇಂಡಿಕೇಟ್ ಮಾಡುತ್ತೆ. ಅಂಡರ್ಗ್ರೌಂಡ್ ಟ್ಯಾಂಕ್ ನಂಬರ್ 1, ಅಂಡರ್ಗ್ರೌಂಡ್ ಟ್ಯಾಂಕ್ ನಂಬರ್ 2, ಮೋಟರ್ 1, ಮೋಟರ್ 2. ಅದು 2 ಮೋಟ್ರಿಗೆ ಸಂಬಂಧಪಟ್ಟಿರುವಂಥ ಆಟೋ ಮ್ಯಾನ್ಯಲ್ ಸ್ವಿಚ್ಗಳು. ಇನ್ ಕೇಸ್ ಯಾವತ್ತಾದರೂ ನೀವು ಓನ್ಲಿ ಒಂದೇ ಮೋಟರ್ನ ರನ್ ಮಾಡಬೇಕು ಅಂದರೆ ಇಲ್ಲಿ ಮೋಟರ್ 1, ಮೋಟರ್ 2 ಸೆಲೆಕ್ಷನ್ ಸ್ವಿಚ್ ಇರುತ್ತೆ. ಇದನ್ನ ನಾವು ಹಾಕ್ಕೊಂಡ್ರೆ ಮೋಟರ್ 1ನೇ ರನ್ ಆಗಬೇಕು ಅಂದರೆ ಮೋಟರ್ 1ನೇ ರನ್ ಆಗುತ್ತೆ. ಒಂದು ವೇಳೆ ನನಗೆ ಮೋಟರ್ 2ನೇ ಬೇಕು ಅಂದರೆ ಮೋಟರ್ 2ನೇ ರನ್ ಆಗುತ್ತೆ. ಇದರ ಜೊತೆಗೆ ನಮಗೆ ನೀಡ್ ಬಟನ್ ಕೂಡ ಇರುತ್ತೆ. ಯಾವಾಗಾದರೂ ನಾವು ಇನ್ನೂ ಎಕ್ಸ್ಟ್ರಾ ಓವರ್ ಫಿಲ್ ಮಾಡಬೇಕು, ಇನ್ನೂ ಆನ್ ಟೈಮ್ ಬಂದಿಲ್ಲ ಅಂದರೂ ಕೂಡ ಬಟನ್ ಪ್ರೆಸ್ ಮಾಡಿದ್ರೆ ಮೋಟರ್ ಆನ್ ಆಗಿಬಿಟ್ಟು ಟ್ಯಾಂಕ್ ತುಂಬಿಬಿಟ್ಟು ಮೋಟರ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಈ ರೀತಿ ಅಂತ ಕಂಟ್ರೋಲರು. ಈಗ ತೋರಿಸ್ತೀನಿ. ಸಂಪ್ 2 ಸಂಪ್ ಇದೆ, ಇಲ್ಲಿ ನೋಡ್ಬೋದು. ಇದು ಸಂಪ್ 1. ಸಂಪ್ 1ನಲ್ಲಿ ನೀರಿದೆ, ಅದಕ್ಕೋಸ್ಕರ ಸಂಪ್ 1 ಮೋಟ್ರ್ ರನ್ ಆಗ್ತಿದೆ. ಅದೇ ಥರ ಇದು ಬಂದುಬಿಟ್ಟು ಸಂಪ್ 2, ಇದರಲ್ಲಿ ನೀರಿಲ್ಲ, ಅದಕ್ಕೋಸ್ಕರ ಸಂಪ್ 2 ರನ್ ಆಗ್ತಾ ಇಲ್ಲ. ಈ ರೀತಿ ಫುಲ್ಲಿ ಆಟೋಮೆಟಿಕ್ ಮೋಡಲ್ಲಿ ನಡೀತಾ ಇರುತ್ತೆ. ಈ ಥರ ಕಂಟ್ರೋಲರ್ ನಿಮ್ಮ ಮನೆಗೆ ಕೂಡ ಹಾಕಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್, ಬ್ಯಾಂಗ್ಳೂರು. ನೀವು ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆಲ್ ಓವರ್ ಬ್ಯಾಂಗ್ಳೂರು ನಿಮ್ಗೆ ಎಲ್ಲಿ ಬೇಕಾದರೂ ಕೂಡ ಇನ್ಸ್ಟಾಲೇಷನ್ ಸಪೋರ್ಟ್ ಅನ್ನೋದು ನಾವು ಕೊಡ್ತೀವಿ. ಮತ್ತು ನೀವೇನಾದರೂ ಎಲೆಕ್ಟ್ರಿಷಿಯನ್, ಪ್ಲಂಬರ್ ಈ ರೀತಿ ಏನಾದರೂ ಇದ್ದರೆ ನೀವು ಡೈರೆಕ್ಟಾಗಿ ಕಸ್ಟಮರ್ಸಿಗೆ ಇನ್ಸ್ಟಾಲೇಷನ್ ಮಾಡೋ ಥರ ಮಾಡ್ತೀವಿ ಅಂದರೆ ನಿಮಗೆ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ಅವೈಲಬಿಲಿಟಿ ಇರುತ್ತೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.